ಬೆಂಗಳೂರಿನಲ್ಲಿ ಲೋಕಾಯುಕ್ತ ಭರ್ಜರಿ ಬೇಟೆ. ಲಕ್ಷ ಲಕ್ಷ ಲಂಚ ಸ್ವೀಕರಿಸುವಾಗ ಇಂಜಿನಿಯರ್ಸ್ ಬಲೆಗೆ. ಬೆಂಗಳೂರಲ್ಲಿ ಲೋಕಾಯುಕ್ತ ಭರ್ಜರಿ ಬೇಟೆ. ಲಕ್ಷ ಲಕ್ಷ ಲಂಚವನ್ನ ಸ್ವೀಕರಿಸುವಾಗ ಇಂಜಿನಿಯರ್ಸ್ ಬಲೆಗೆ. ಎಇಇ ನಾಗಭೂಷಣ್ ಮತ್ತು ಎಇ ಪ್ರವೀಣ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೊಡಿಗೆಹಳ್ಳಿ ಸಬ್ ಡಿವಿಷನ್ ಇಬ್ಬರು ಅಧಿಕಾರಿಗಳು ಲಂಚ ಸ್ವೀಕರಿಸುವಾಗ ಬೆಸ್ಕಾಂ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಅಕ್ರಮ ಕಟ್ಟಡ ಕೇಸ್ ಕ್ಲಿಯರ್ ಮಾಡಲು 3 ಲಕ್ಷ ಲಂಚಕ್ಕೆ ಡಿಮ್ಯಾಂಡ್. 2 ಲಕ್ಷ ಪಡೆಯುವಾಗ ಸಿಕ್ಕಿಬಿದ್ದ ಬೆಸ್ಕಾಂ ಇಂಜಿನಿಯರ್. ಆರ್ಯನ್ ಎನ್ಕ್ಲೇವ್ ಅಪಾರ್ಟ್ಮೆಂಟ್ ನೋಟಿಸ್ ಕ್ಲಿಯರ್ ಮಾಡಿಸಲು ಬೇಡಿಕೆ. ಪರಮೇಶ್ ಎಂಬುವವರ ದೂರಿನ ಮೇರೆಗೆ ಲೋಕಾಯುಕ್ತ ಟ್ರ್ಯಾಪ್. ಎಸ್ಪಿ ಶಿವಪ್ರಕಾಶ್ ದೇವರಾಜು ನೇತೃತ್ವದ ಮೆಗಾ ರೇಡ್ ಇದು. ಆರೋಪಿಗಳನ್ನ ವಶಕ್ಕೆ ಪಡೆದು ಲೋಕ ಅಧಿಕಾರಿಗಳು ವಿಚಾರಣೆಯನ್ನ ಶುರು ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಲೋಕಾಯುಕ್ತ ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಲಕ್ಷ ಲಕ್ಷ ಲಂಚದ ಹಣವನ್ನ ಸ್ವೀಕರಿಸುವಾಗ ಇಂಜಿನಿಯರ್ಸ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಲೋಕಾಬಲೆಗೆ. ಇನ್ನು ಎಇ ನಾಗಭೂಷಣ್ ಆಗಿರಬಹುದು, ಜೊತೆಗೆ ಎಇ ಪ್ರವೀಣ್ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ. ಕೊಡಿಗೆಹಳ್ಳಿ ಸಬ್ ಡಿವಿಷನ್ ಇಬ್ಬರು ಅಧಿಕಾರಿಗಳು ಸದ್ಯಕ್ಕೆ ಲೋಕ ಅಧಿಕಾರಿಗಳ ವಶದಲ್ಲಿದ್ದಾರೆ. ವಿಚಾರಣೆ ಕೂಡ ಈಗ ಪ್ರಾರಂಭ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ಒಂದು ಲೋಕಾಯುಕ್ತ ಬೇಟೆಯಾಡುವಂತಹ ಸಂದರ್ಭದಲ್ಲಿ ಅವರ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಗುಡ್ ಮಾರ್ನಿಂಗ್ ಸಾಹಿತ್ಯ. ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ನಿಜಕ್ಕೂ ಕೂಡ ತಾಂಡವವಾಡ್ತಿದೆ ಅಂತ ಹೇಳ್ಬೋದು. ಕೊಡಿಗೆಹಳ್ಳಿ ಸಬ್ ಡಿವಿಷನ್ ನ ಭರ್ಜರಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಬೇಟೆಯಾಡಿದ್ದಾರೆ ಅಂತ ಹೇಳ್ಬೋದು. ಬೆಸ್ಕಾಂ ಅಧಿಕಾರಿಗಳು ಲಂಚವನ್ನ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರ್ತಕ್ಕಂಥ ಘಟನೆ ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಅಕ್ರಮ ಕಟ್ಟಡ ಇತ್ತಲ್ಲ, ಆ ಕಟ್ಟಡಕ್ಕೆ ಕ್ಲಿಯರೆನ್ಸ್ ಮಾಡ್ಕೊಡೋಕೋಸ್ಕರ, ಆ ನೋಟಿಸ್ ನ ಕ್ಲಿಯರ್ ಮಾಡ್ಕೊಡೋಕೋಸ್ಕರ 3 ಲಕ್ಷಕ್ಕೆ ಅವ್ರು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಆ ಬಳಿಕ ಎಡಬ್ಲ್ಯೂ ನಾಗಭೂಷಣ್ ಮತ್ತು ಎಡಬ್ಲ್ಯೂ ಪ್ರವೀಣ್ ಅವರನ್ನ ಕೂಡ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆರೋಪಿಯನ್ನ 3 ಲಕ್ಷ ಡೀಲ್ ಮಾಡ್ಕೊಂಡಿರ್ತಾರೆ ಪ್ರಮುಖವಾಗಿ ಮೊದಲನೇದಾಗಿ. ಇನ್ನು ಹಂತವಾಗಿ 2 ಲಕ್ಷ ಸ್ವೀಕರಿಸ್ತಾ ಅಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಅವ್ರನ್ನ ಟ್ರ್ಯಾಪ್ ಮಾಡಿದಂತ ಹೇಳ್ಬೋದು. ಏನು ಆರ್ಯನ್ ಎನ್ಕ್ಲೇವ್ ಅಪಾರ್ಟ್ಮೆಂಟ್ ಗೆ ನೋಟಿಸ್ ಬರುತ್ತೆ. ಆ ನೋಟಿಸ್ ಅನ್ನ ಕ್ಲಿಯರ್ ಮಾಡೋಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಲಂಚದ ವ್ಯವಹಾರ ನಡೆದಿತ್ತ ಅಂತ ಈಗಾಗಲೇ ದೂರಿನಲ್ಲೂ ಕೂಡ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪರಮೇಶ್ ಎಂಬುವರು ಕೂಡ ಕೊಟ್ಟಂತಹ ಒಂದು ದೂರಿನ ಮೇಲೆ ಈಗ ಲೋಕಾಯುಕ್ತ ತಂಡವು ಕೂಡ ಈಗಾಗಲೇ ಭರ್ಜರಿ ದಾಳಿ ಮಾಡಿ ಟ್ರ್ಯಾಪ್ ನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರ ನೇತೃತ್ವದಲ್ಲಿ ಭರ್ಜರಿ ದಾಳಿ ನಡೆದಿದೆ. ಅಧಿಕಾರಿಗಳನ್ನು ಈಗಾಗಲೇ ವಶಕ್ಕೆ ಪಡೆದು ಮುಂದಿನ ತನಿಖೆಯನ್ನು ಕೂಡ ಈಗಾಗಲೇ ತೀವ್ರಗೊಳಿಸಿದ್ದಾರೆ ಅಂತ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ.